ಎಲ್ಲರಿಗೂ ನನ್ನ ನಮಸ್ಕಾರಗಳು. ನನ್ನ ಹೆಸರು ಪೂರ್ಣಚಂದ್ರ ಡಿ ಹಬ್ಬು. ನಾನು KLE B.Ed ಪ್ರಥಮ ವರ್ಷದ ವಿದ್ಯಾರ್ಥಿ. ಇವತ್ತು ನಾವು ಶೈಕ್ಷಣಿಕ ತಂತ್ರಜ್ಞಾನದ ಅರ್ಥ, ವ್ಯಾಖ್ಯೆ, ಸ್ವರೂಪ, ವ್ಯಾಪ್ತಿ ಮತ್ತು ಪ್ರಾಮುಖ್ಯತೆಯ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲನೇದಾಗಿ ಶೈಕ್ಷಣಿಕ ತಂತ್ರಜ್ಞಾನದ ಅರ್ಥ. ಸಮುದಾಯದ ಅಗತ್ಯತೆಗಳನ್ನು ಪೂರೈಸುವಲ್ಲಿ ಉಪಯೋಗಿಸುವ ಕೌಶಲ್ಯಗಳ ಮತ್ತು ಸಾಧನಗಳ ಸಮೂಹಕ್ಕೆ ತಂತ್ರಶಾಸ್ತ್ರ ಎನ್ನುವರು. ತಂತ್ರಶಾಸ್ತ್ರ ಎಂಬ ಪದ ಆಂಗ್ಲ ಭಾಷೆಯ ಟೆಕ್ನಾಲಜಿ ಎಂಬ ಪದಕ್ಕೆ ಸಮನಾಗಿದ್ದು, ಟೆಕ್ನೆ ಎಂಬ ಪದದಿಂದ ಬಂದಿದೆ. ಟೆಕ್ನೆ ಅಂದರೆ ಕಲೆ ಅಥವಾ ಕೌಶಲ್ಯ, ಲೋಗಿಯಾ ಅಂತ ಅಂದರೆ ವ್ಯವಸ್ಥಿತ ಅಧ್ಯಯನ. ಶೈಕ್ಷಣಿಕ ತಂತ್ರಜ್ಞಾನದ ವ್ಯಾಖ್ಯೆಗಳು. ಮೊದಲನೇದಾಗಿ ಅಂತಾರಾಷ್ಟ್ರೀಯ ಶೈಕ್ಷಣಿಕ ನಿಘಂಟಿನ ಪ್ರಕಾರ ಪ್ರಾಯೋಗಿಕ ಉದ್ದೇಶಕ್ಕೋಸ್ಕರ ವೈಜ್ಞಾನಿಕ ಅಧ್ಯಯನವೇ ತಂತ್ರಶಾಸ್ತ್ರ. ಎರಡನೇದಾಗಿ ಹೀರಾ ಅವರ ಪ್ರಕಾರ ಸಮುದಾಯದ ಅವಶ್ಯಕತೆಯನ್ನು ಪೂರೈಸೋಕ್ಕೋಸ್ಕರ ಉಪಯೋಗಿಸುವ ಕೌಶಲ್ಯಗಳು ಹಾಗೂ ಸಾಧನೆಗಳ ಗಣವೇ ತಂತ್ರಶಾಸ್ತ್ರ. ಶೈಕ್ಷಣಿಕ ತಂತ್ರಶಾಸ್ತ್ರದ ಸ್ವರೂಪ. ಮೊದಲನೇದಾಗಿ ಶೈಕ್ಷಣಿಕ ತಂತ್ರಶಾಸ್ತ್ರಕ್ಕೆ ವಿಜ್ಞಾನವೇ ಮೂಲ ತಳಹದಿಯಾಗಿದೆ. 2. ಶಿಕ್ಷಣಕ್ಕೆ ವೈಜ್ಞಾನಿಕ ತತ್ವ ಅನ್ವಯವಾಗಿದೆ. 3. ಸಂವಹನ ಮಹತ್ವಪೂರ್ಣ ಮಾಧ್ಯಮವಾಗಿದೆ. 4. ಕಲಿಕಾ ಫಲಗಳನ್ನು ಪರೀಕ್ಷಿಸಲು ಅಳತೆ ಸಾಧನಗಳನ್ನು ರೂಪಿಸುತ್ತದೆ. 5. ಶಿಕ್ಷಣದ ಅಂತರ್ಗಾಮಿ ಮತ್ತು ಬಹಿರ್ಗಾಮಿ ಪ್ರಕ್ರಿಯೆಗಳನ್ನು ಒಳಗೊಂಡಿದೆ. 6. ಪರಿಣಾಮಕಾರಿ ವರ್ಗಕೋಣೆ ಮತ್ತು ನಿಯಂತ್ರಣ ಮತ್ತು ನಿರ್ವಹಣೆ. 7. ನಿರಂತರ ಪ್ರತಿಪುಷ್ಟೀಕರಣ ಮತ್ತು ಫಲಿತಾಂಶಗಳು ಮೌಲ್ಯ. 8. ಶೈಕ್ಷಣಿಕ ತಂತ್ರಶಾಸ್ತ್ರ ಶಿಕ್ಷಣದ ಮೇಲೆ ವಿಜ್ಞಾನ ಮತ್ತು ತಂತ್ರಜ್ಞಾನ ಪ್ರಭಾವವನ್ನು ಅಭ್ಯಸಿಸುತ್ತದೆ. 9. ಶಿಕ್ಷಣ ತಂತ್ರಶಾಸ್ತ್ರ ಪರಿಸರ ಮಾಧ್ಯಮ ಮತ್ತು ಪದ್ಧತಿಗಳನ್ನು ನಿಯಂತ್ರಿಸುವ ಮೂಲಕ ಕಲಿಕೆಯನ್ನು ಪ್ರೋತ್ಸಾಹಿಸುತ್ತದೆ. 10. ಶಿಕ್ಷಣದಲ್ಲಿ ಕೇವಲ ವಿದ್ಯುನ್ಮಾನ ಆಧಾರಿತ ಮಾಧ್ಯಮ ಬಳಸುವುದಕ್ಕಿಂತ ವ್ಯವಸ್ಥಾ ಅನ್ವಯಕ್ಕೆ ಮಹತ್ವ ನೀಡುತ್ತದೆ. 11. ಶೈಕ್ಷಣಿಕ ತಂತ್ರಶಾಸ್ತ್ರವು ವಿಶಾಲ ವ್ಯಾಪ್ತಿಯನ್ನು ಹೊಂದಿದ ಪರಿಕಲ್ಪನೆಯಾಗಿದೆ. ಈಗ ಶೈಕ್ಷಣಿಕ ತಂತ್ರಶಾಸ್ತ್ರದ ವ್ಯಾಪ್ತಿ. ಮೊದಲನೇದಾಗಿ ಶೈಕ್ಷಣಿಕ ಗುರಿ ಮತ್ತು ಉದ್ದೇಶಗಳ ವರ್ಗೀಕರಣ. 2. ಪಠ್ಯಕ್ರಮದ ರಚನೆ ಮತ್ತು ಅಭಿವೃದ್ಧಿ. 3. ಶಿಕ್ಷಕರ ತರಬೇತಿ ಕಾರ್ಯಕ್ರಮ. 4. ವರ್ತನಾ ತಂತ್ರಶಾಸ್ತ್ರ. 5. ಬೋಧನಾ ವಿನ್ಯಾಸ ತಂತ್ರಶಾಸ್ತ್ರ. 6. ಮಾಧ್ಯಮ ತಂತ್ರ ಸಮೂಹ ಮಾಧ್ಯಮಗಳು. 8. ಬೋಧನಾ ಮತ್ತು ಕಲಿಕಾ ಮಾರ್ಗೋಪಾಯಗಳ ಅಭಿವೃದ್ಧಿ. 9. ಮೃದು ಮತ್ತು ಕಠಿಣ ಸಾಮಗ್ರಿಗಳ ಸೂಕ್ತ ಬಳಕೆ. 10. ಬೋಧನಾ ಸಲಕರಣೆಗಳ ಅಭಿವೃದ್ಧಿ. 11. ಪ್ರತಿಪುಷ್ಟೀಕರಣ ಮತ್ತು ಪರಿಹಾರ ಬೋಧನೆ. 12. ದೂರ ಶಿಕ್ಷಣ ಮತ್ತು ಅಂಚೆ ತರಪಿನ ಶಿಕ್ಷಣ. 13. ಸೂಕ್ತ ದೃಶ್ಯ ಮತ್ತು ಶ್ರವಣೋಪಕರಣಗಳ ಅಭಿವೃದ್ಧಿ, ಆಯ್ಕೆ ಮತ್ತು ಉಪಯೋಗ. 14. ಮೌಲ್ಯಮಾಪನ ವಿಧಾನಗಳಲ್ಲಿ ಸುಧಾರಣೆ. 15. ಸಂಶೋಧನೆ ಮತ್ತು ವಿಸ್ತರಣಾ ಕಾರ್ಯಗಳಲ್ಲಿ ಸಫಲತೆಯನ್ನು ಸಾಧಿಸುವುದು. 16. ಶಿಕ್ಷಣವನ್ನು ಪರಿಣಾಮಕಾರಿಯಾಗುವಂತೆ ಮಾಡುವುದು. 17. ಕಲಿಕಾ ಮತ್ತು ಬೋಧನಾ ಸಾಮಗ್ರಿಗಳನ್ನು ಅಭಿವೃದ್ಧಿಪಡಿಸುವುದು. 18. ಕಲಿಕೆ ಮತ್ತು ಬೋಧನಾ ಪ್ರಕ್ರಿಯೆಯನ್ನು ವಿಶ್ಲೇಷಿಸುವುದು. ಶೈಕ್ಷಣಿಕ ತಂತ್ರಜ್ಞಾನದ ಪ್ರಾಮುಖ್ಯತೆಗಳು. 1. ಶಿಕ್ಷಣಿಕ ಗುರಿ ಮತ್ತು ಉದ್ದೇಶವನ್ನು ಈಡೇರಿಸಲು ಸಹಕಾರಿ, ವಿದ್ಯಾರ್ಥಿಗಳನ್ನು ಕಲಿಕೆಯಲ್ಲಿ ಹೆಚ್ಚು ಪಾಲ್ಗೊಳ್ಳುವಂತೆ ಮಾಡುವುದು. 3. ಯಂತ್ರಾಂಶ ಮತ್ತು ತಂತ್ರಾಂಶ ಸಾಮಗ್ರಿಗಳನ್ನು ರೂಪಿಸಲು ತರಗತಿ ಸನ್ನಿವೇಶದಲ್ಲಿ ಬಳಸುವಂತೆ ಮಾಡುವುದು. 4. ಬೋಧನಾ ಕಲಿಕಾ ಪ್ರಕ್ರಿಯೆಯಲ್ಲಿ ದಕ್ಷತೆಯನ್ನು ಹೆಚ್ಚಿಸುವುದು. 5. ಸಂಪನ್ಮೂಲಗಳನ್ನು ಸಮರ್ಪಕವಾಗಿ ಗರಿಷ್ಠ ಮಟ್ಟದಲ್ಲಿ ಬಳಸಿಕೊಳ್ಳುವುದು. 6. ವರ್ಗಕೋಣೆಯಲ್ಲಿ ಹೆಚ್ಚಿನ ಸಂಖ್ಯೆಯ ವಿದ್ಯಾರ್ಥಿಗಳು ಪರಿಣಾಮಕಾರಿಯಾಗಿ ಬೋಧನೆ ಮಾಡಲು ನೆರವಾಗುವುದು. 7. ಶೈಕ್ಷಣಿಕ ಪ್ರಕ್ರಿಯೆಯಲ್ಲಿ ವಿದ್ಯಾರ್ಥಿಗಳ ಸಮಗ್ರ ಮತ್ತು ನಿರಂತರ ಮೌಲ್ಯಮಾಪನ ಮಾಡಲು ಸಹಾಯ ಮಾಡುತ್ತದೆ. 8. ಸ್ವಯಂ ಕಲಿಕೆಗೆ ಅವಕಾಶ ಮಾಡಿ ಕಲಿಕಾರ್ಥಿಯಲ್ಲಿ ಆತ್ಮವಿಶ್ವಾಸ ಮೂಡಿಸುವುದು. 9. ಶೈಕ್ಷಣಿಕ ಗುಣಮಟ್ಟ ಮತ್ತು ಪರಿಣಾಮಗಳಲ್ಲಿ ಸುಧಾರಣೆ ತರುವಂಥದ್ದು. 10. ಶೈಕ್ಷಣಿಕ ತಂತ್ರಜ್ಞಾನವನ್ನು ದೂರ ಶಿಕ್ಷಣದಲ್ಲಿ ಬಳಸುವುದರ ಮೂಲಕ ಪರಿಣಾಮಕಾರಿ ತರಬೇತಿ ನೀಡಬಹುದು. 11. ಶಿಕ್ಷಣದ ಮೇಲೆ ತಂತ್ರಜ್ಞಾನದ ಪ್ರಭಾವದ ಅಧ್ಯಯನ.